ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆದಾರ 10 ನಂಬರ್ ಕ್ರೋಶೆ ಹುಕ್ 0.75 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಆಮೇಲೆ ಫ್ಲವರ್ ಬೀಡ್ಸ್ ಒಂದು ತಗೊಳ್ತಾ ಇದ್ದೀನಿ. ಈ ಥರದ್ದೊಂದು ಫ್ಲವರ್ ಬೀಡ್ಸು, ಫ್ಲವರ್ ಶೇಪಿನ ಬೀಡ್ಸು. ನೀವು ಯಾವುದಾದ್ರೂ ಬೀಡ್ಸ್ ಉಪಯೋಗಿಸ್ಕೋಬೋದು ಮಿಡ್ಲಿಗೆ ಸೇರಿಸ್ಕೊಳ್ಳೋಕ್ಕೆ, ಅಥವಾ ವಿದೌಟ್ ಬೀಡ್ಸ್ ಬೇಕು ಅಂದರೂ ಮಾಡ್ಕೋಬೋದು. ಆಮೇಲೆ ಸ್ಮಾಲ್ ಬೀಡ್ಸ್ ಮೇಲೆ ಸೇರಿಸ್ಕೊಳ್ಳೋಕ್ಕೊಂದು ತಗೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರೋಂತಹ ಡಿಸೈನು, ಮತ್ತು ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ ಇದು. ಈ ಥರ ಡಬಲ್ ಲಾಕ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ದಾರ ಸೇರಿಸ್ಕೊಂಡ್ಮೇಲೆ ಒಂದು ಚೈನ್ ಮಾಡಿಕೊಂಡು ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಅದರ ಪಕ್ಕನೇ ಆಚೆ ಲಾಕಿನ ಪಕ್ಕನೇ ದಾರ ಇನ್ನೊಂದು ಸಾರಿ ತೊಗೊಂಬಂದು ಮೂರನ್ನು ಒಂದೇ ಮಾಡ್ಕೊಳ್ಳಿ. ಅಂದರೆ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅದರ ಪಕ್ಕನೇ ಇನ್ನೊಂದು, ಅಂದರೆ ಹತ್ರನೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ದಾರ ತಗೊಂಬನ್ನಿ ಬಟ್ಟೆಯಿಂದ 3 ಲೂಪನ್ನು ಒಂದೇ ಮಾಡ್ಕೊಳ್ಳಿ. ಈ ಥರ ಹತ್ರ ಮಾಡ್ತಾಯಿದ್ದೀನಿ. ತುಂಬ ದೂರ ಅಲ್ಲ, ಹಾಗಂತ ಒಂದೇ ಪಾಯಿಂಟ್ ಅಲ್ಲ, ಹತ್ರದ ಪಾಯಿಂಟಲ್ಲಿ ಮಾಡ್ತಾಯಿದ್ದೀನಿ. ಕ್ರೋಶೆಗೆ ಈ ಥರ ದಾರ ಸುತ್ಕೊಳ್ಳಿ, ಬಟ್ಟೆಗೆ ಚುಚ್ಚಿ ದಾರ ತಗೊಂಬನ್ನಿ, 3 ಲೂಪನ್ನು ಒಂದೇ ಮಾಡ್ಕೊಳ್ಳಿ. ಅಂದರೆ ಹಾಫ್ ಡಬಲ್ ಕ್ರೋಶೆ. 6 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು ಇಲ್ಲಿ. 6 ಮಾಡಿದ್ದೀನಿ. ಆಮೇಲೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 6 ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಮಾಡಿಬಿಟ್ಟು ಮತ್ತೆ 6 ಡಬಲ್ ಕ್ರೋಶೆ ಮಾಡಿ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಆ 3 ಚೈನನ್ನು ಹಾಫ್ ಡಬಲ್ ಕ್ರೋಶೆಲ್ಲೇ ಮಾಡೋದೆಲ್ಲನೂ. ಮತ್ತು ಅದರ ಪಕ್ಕನೇ ಹಾಫ್ ಡಬಲ್ ಕ್ರೋಶೆ, ಒಟ್ಟು 6 ಮಾಡ್ತಾಯಿದ್ದೀನಿ. 6 ಹಾಫ್ ಡಬಲ್ ಕ್ರೋಶೆ, 3 ಚೈನು ಮತ್ತು 6 ಹಾಫ್ ಡಬಲ್ ಕ್ರೋಶೆ, ಆ ಥರ ಮಾಡ್ತಾಯಿದ್ದೀನಿ ಬಟ್ಟೆಗೆ. ತುಂಬ ಸಿಂಪಲ್ ಇದು. ಬಿಗಿನರ್ಸ್ ಡಿಸೈನು, ಬಿಗಿನರ್ಸು ಮಾಡ್ಕೋಬೋದು. ಹಾಫ್ ಡಬಲ್ ಕ್ರೋಶೆಗಳನ್ನೇ ಮಾಡ್ತಾ ಹೋಗೋದಷ್ಟೇ, ಬೇರೆ ಏನು ಮಾಡ್ತಾಯಿಲ್ಲ. ಈ ಥರ 6 ಮಾಡಿದ್ದೀನಿ. 6 ಮಾಡಿ ಆದಮೇಲೆ ಈಗ ಮತ್ತೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿಕೊಂಡು ಮತ್ತೆ ಅದನ್ನು ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿ ಹಾಫ್ ಡಬಲ್ ಕ್ರೋಶೆ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆ 3 ಚೈನನ್ನು ಈ ಥರ. ಈಗ ಇಲ್ಲಿ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ಫ್ಲವರ್ ಶೇಪ್ ಬೀಡು ಮಿಡ್ಲಿಗೆ ಆರ್ಚ್ ಮಾಡ್ಕೊಳ್ಳೋಕ್ಕೆ. ಈ ಥರ ಈ ಶೇಪ್ ಫ್ಲವರ್ ಶೇಪ್ ಬೀಡನ್ನು ಸೇರಿಸ್ಕೊಳ್ಳಿ. ನೀವು ಬೇರೆ ಬೀಡನ್ನು ಸೇರಿಸ್ಕೋಬೋದು, ನಾನು ಇದನ್ನು ತಗೊಂಡಿದ್ದೀನಿ. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡಿನೇ ಸೇರಿಸ್ಕೊಳ್ಳಿ. ಸ್ಟಾರ್ಟಿಂಗು ಎಲ್ಲ ಹಾಫ್ ಡಬಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿಲ್ಲ, ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ಹಾಫ್ ಡಬಲ್ ಕ್ರೋಶೆ ಡಿಸೈನ್ ಇದು. ಇದಾದಮೇಲೆ ಈಗ ಬೀಡ್ ಸುತ್ತಲೂ ಎಷ್ಟು ಚೈನ್ ಬರ್ಬೋದು ಅಂತ ಲೆಕ್ಕ ಹಾಕ್ಕೊಂಡು ಅಂದಾಜು ಮಾಡಿಕೊಂಡು ಕೌಂಟಿಂಗ್ ಮಾಡಿಕೊಂಡು ಈ ಥರ ಚೈನ್ ಮಾಡ್ಕೊಳ್ಳಿ. ನೋಡಿ, 6 ಚೈನ್ ಸಾಕಾಗಲ್ಲ, 7 8 ಚೈನ್ ಹಾಕ್ಕೊಂಡಿದ್ದೀನಿ. 8 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬಂದು ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ, ನಾವು ಸ್ಟಾರ್ಟಿಂಗ್ ಮಾಡಿರೋ ಲಾಕು, ಅಲ್ಲಿ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ. ಈ ಥರ. ಇದಾದಮೇಲೆ ನೋಡಿ, ಈ ಥರ ಬೀಡ್ ಸುತ್ತಲೂ ಚೈನ್ ಬರಬೇಕು. ಇದಾದಮೇಲೆ 3 ಚೈನ್ ಮಾಡ್ಕೊಳ್ಳಿ. ಅಲ್ಲಿ ಮೊದಲೇ ನಾವು 3 ಚೈನ್ ಮಾಡಿದ್ದೀವಲ್ವ, ಅದೇ 3 ಚೈನ್ ಮಾಡಿಕೊಂಡು ಆ 3 ಚೈನ್ನ ಎಂಡಲ್ಲಿರುವ ಹಾಫ್ ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಂಡು ಈಗ ಫ್ರಂಟ್ ಸೈಡಿಗೆ ಬನ್ನಿ. ಈ ಥರ ಫ್ರಂಟ್ ಸೈಡಿಗೆ ಬಂದು ಇಲ್ಲಿಂದ ಈಗ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಆ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೋದು ನೀವು. ಇಲ್ಲಾಂದರೆ ಡೈರೆಕ್ಟಾಗಿ ಅಲ್ಲಿಂದಲೇ ಎಲ್ಲಿ ನಾವು ಟರ್ನ್ ಮಾಡಿದ್ದೀವೋ ಅಲ್ಲಿಂದಲೇ ಬೀಡ್ನ ಬ್ಯಾಕ್ ಸೈಡು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. ಎಷ್ಟು ಬರುತ್ತೆ ಅದರಲ್ಲಿ ಫುಲ್ಲು ಮಾಡ್ಕೋಬೋದು. ಬೇಕು ಅಂದರೆ ಮಧ್ಯದಲ್ಲಿ ಒಂದು ಬೀಡ್ ಸೇರಿಸ್ಕೋಬೋದು. ಎಲ್ಲಾದರೂ 6 7 ಡಬಲ್ ಕ್ರೋಶೆ ಮಾಡಿಬಿಟ್ಟು, ನಾನಿಲ್ಲಿ 6 ಡಬಲ್ ಕ್ರೋಶೆ ಮಾಡಿದ್ದೀನಿ. 6 ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ.
ಮತ್ತು 6 ಡಬಲ್ ಕ್ರೋಶೆ. ಈಗ 6 ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ, ಮತ್ತು 6 ಡಬಲ್ ಕ್ರೋಶೆ ಈ ಥರ ದಾರ ತಗೊಂಡು ಬೀಡ್ನ ಬ್ಯಾಕ್ ಸೈಡಿನ ದಾರದಲ್ಲಿ ತಗೊಂಬಂದು ಮತ್ತೆ ಎರಡೊಂದು ಮಾಡ್ಕೊಳ್ಳಿ ಈ ಥರ. ಇದು ಬೇಕಾದ್ರೆ ನೀವು ಟ್ರಿಪಲ್ ಕ್ರೋಶೆನೂ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು. ಬೀಡ್ ಹಾಕಿರೋದು ಹೊಂದ್ಕೊಂಡು ಆರ್ಚ್ ಬರುತ್ತೆ, ಚಿಕ್ಕ ಬೀಡ್ ಆದರೆ ಕಡಿಮೆ ಬರುತ್ತೆ. ಇದೀಗ 8 ಚೈನ್ ಹಾಕ್ಕೊಂಡಿದ್ದೀನಲ್ವ ಬ್ಯಾಕ್ ಸೈಡಿಂದ, ಅದರಿಂದ 7 ಹಾಕ್ಕೋಬೋದು. 6 ಕಡಿಮೆ ಆಗುತ್ತೆ ಅಂದರೆ 7 ಹಾಕ್ಕೋಬೋದು. ಒಟ್ಟು 14 ಡಬಲ್ ಕ್ರೋಶೆ ಬರುತ್ತೆ ಮಧ್ಯದಲ್ಲಿ ಒಂದು ಬೀಡು. ಇದನ್ನು ಹಾಫ್ ಡಬಲ್ ಕ್ರೋಶೆ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಳತೆ ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೋಬೇಕು ನೀವು ಈ ಥರ. ನೋಡಿ ಈ ಥರ ಆರ್ಚ್ ಬರುತ್ತೆ. ಸಿಂಪಲ್ ಆಗಿರೋಂಥ ಆರ್ಚು, ಸಿಂಪಲ್ ಡಿಸೈನ್ ಇದು. ಒಂದೇ ಸ್ಟೆಪ್ಪಲ್ಲೇ ಆಗಿಬಿಡತ್ತೆ. ಈಗ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. 6 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಫಸ್ಟಿಗೆ ಮಾಡಿದ ಹಾಗೆ. 6 ಹಾಫ್ ಡಬಲ್ ಕ್ರೋಶೆ, ಹತ್ರನೇ ಹಾಕ್ಕೊಳ್ಳಿ, ತುಂಬ ದೂರ ಹಾಕ್ಕೊಳ್ಳೋದು ಬೇಡ. ಹಾಗಂತ ಒಂದೇ ಪಾಯಿಂಟ್ಗೂ ಹಾಕ್ಕೋಬಾರ್ದು, ಒಂದೇ ರೀತಿ ಬರಬೇಕು ಅದು. 6 ಹಾಫ್ ಡಬಲ್ ಕ್ರೋಶೆ ಈ ಥರ ಆರ್ಚು ಬಂದು ತುಂಬ ಚೆನ್ನಾಗಿ ಬರುತ್ತೆ. ಆ 3 ಚೈನ್ ಫಸ್ಟಿನ 3 ಚೈನಲ್ಲಿ ಕುಚ್ಚು ಹಾಕೊಳ್ಳೋದು. ಫಸ್ಟಿನ 3 ಚೈನಲ್ಲಿ ಇಲ್ಲಿ ಆರ್ಚ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಆರ್ಚ್ ಆದಮೇಲೆ ಹಾಫ್ ಡಬಲ್ ಕ್ರೋಶೆ, 6 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಲ್ವ, ಅದಾದಮೇಲೆ ಮತ್ತೆ 3 ಚೈನು ಕುಚ್ಚಿಗೆ ಸ್ಟಾರ್ಟಿಂಗಲ್ಲಿ ಮಾಡಿದ ಹಾಗೆ ಕುಚ್ಚಿಗೆ ಬಿಟ್ಕೊಳ್ಳಿ 3 ಚೈನು. ಮತ್ತು ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. 6 ಹಾಫ್ ಡಬಲ್ ಕ್ರೋಶೆ, 1 2 ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. 3 4 ಹತ್ರ ಮಾಡ್ಕೊಳ್ಳಿ, ಹೆಚ್ಚು ದೂರ ಮಾಡ್ಕೊಳ್ಳೋದು ಬೇಡ. 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿಬಿಟ್ಟು ಮಿಡ್ಲ್ ಬೀಡಿಗೆ ಫ್ಲವರ್ ಶೇಪ್ ಬೀಡು ಸೇರಿಸ್ಕೋಬೇಕು. ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ, ಅದು ತೋರಿಸ್ಕೊಂಡಿಲ್ಲ, ಇಲ್ಲಿ ತೋರಿಸಿಲ್ಲ. ಅಂದರೆ ನಾವು ಮೊದಲಿನ ಆರ್ಚಿಗೆ ಹೆಂಗೆ ಮಾಡಿದ್ದೀವೋ ಹಾಗೆ 6 ಹಾಫ್ ಡಬಲ್ ಕ್ರೋಶೆ ಆಗಿ 3 ಚೈನ್ ಆಗಿ ಮತ್ತೊಂದು ಹಾಫ್ ಡಬಲ್ ಕ್ರೋಶೆಗೆ ಸೇರಿಸ್ಬಿಟ್ಟು ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೊಂಡು ಈ ಥರ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಂಡು ಆಮೇಲೆ ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. 8 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬರಬೇಕು. ಅಂದರೆ ಬೀಡ್ ಸುತ್ತಲೂ ಚೈನು ಬ್ಯಾಕ್ ಸೈಡಿಗೆ ಬಂದು ಬೀಡನ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇಲ್ಲಿ. ಈ ಥರ ಮತ್ತೆ 3 ಚೈನು ಆ ಬ್ಯಾಕ್ ಸೈಡ್ನ 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಅದನ್ನು ಹಾಗೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡಿಗೆ ಬನ್ನಿ. ಮತ್ತು ಈ ಬೀಡ್ನ ಬ್ಯಾಕ್ ಸೈಡಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್. ನೀವು ಡಬಲ್ ಕ್ರೋಶೆ ಮಾಡಿ ಪೀಕೋನು ಮಾಡ್ಕೋಬೋದು, ಡಬಲ್ ಕ್ರೋಶೆ ಮಾಡಿ ಬೀಡ್ಸ್ಗಳು ಹಾಕ್ಕೋಬೋದು, ಅಥವಾ ಟ್ರಿಪಲ್ ಕ್ರೋಶೆ ಆದರೂ ಹಾಕ್ಕೋಬೋದು. ನೀವು ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು ಅದನ್ನು. ನಾನಿಲ್ಲಿ 6 ಡಬಲ್ ಕ್ರೋಶೆ ಹಾಕಿ ಒಂದು ಬೀಡ್ ಸೇರಿಸಿ ಮತ್ತೆ 6 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡಿಬಿಟ್ಟು
ವಿದೌಟ್ ಬೀಡು ಬೇಕು ಅಂದರೆ ಹಾಗೂ ಮಾಡ್ಕೋಬೋದು, ಮಧ್ಯದಲ್ಲಿ ಮಾತ್ರ ಪೀಕೋ ಬೇಕು ಅಂದರೆ ಹಂಗೆ ಮಾಡ್ಕೋಬೋದು. ನಿಮಗೆ ಹೆಂಗೆ ಬೇಕೋ ಹಾಗೆ. ಇಲ್ಲೊಂದು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡ್. ಇದಾದಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ. ಒಂದೇ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ 2 ಅಂದರೆ ಪ್ರತಿ ಡಬಲ್ ಕ್ರೋಶೆಗೂ ಸೇರಿಸ್ಕೋಬೋದು. ಯಾವ ರೀತಿ ಆದರೂ ವೇರಿಯೇಷನ್ ಮಾಡ್ಕೋಬೋದು ನೀವು ಅದನ್ನು. ಇಲ್ಲಾಂದರೆ ಒಂದು ಡಬಲ್ ಕ್ರೋಶೆ ಬೀಡ್ ಹಾಕಿ ಮತ್ತೊಂದು ಹಾಗೆ ವಿದೌಟ್ ಬೀಡ್ ಮಾಡಿ ಆ ಥರನೂ ಮಾಡ್ಕೋಬೋದು. ನೀವು ಹೆಂಗೆ ಬೇಕೋ ಹಾಗೆ ವೇರಿಯೇಷನ್ ಮಾಡ್ಕೋಬೋದು ಆರ್ಚ್ಗಳು. ಇದೊಂದು ಸಿಂಪಲಾಗಿ ಮಾಡೋವಂಥದ್ದನ್ನು ನಾನು ತೋರಿಸಿರೋದಿಲ್ಲಿ. ಅಂದರೆ ಹಾಫ್ ಡಬಲ್ ಕ್ರೋಶೆಯಲ್ಲೇ ಮಾಡಿಕೊಂಡು ಬೇಸಲ್ಲಿ ಹೆಂಗೆ ಮಾಡೋದು ಸಿಂಗಲ್ ಸ್ಟೆಪ್ಪಲ್ಲಿ ಅಂತ. ಆಮೇಲೆ ಇದರಲ್ಲಿ ಬೇಕಾದಂಗೆ ಇದ್ದ ವೇರಿಯೇಷನ್ ನೀವು ಮಾಡ್ಕೋಬೋದು. ಸಿಂಪಲನ್ನು ಗ್ರ್ಯಾಂಡ್ ಆದರೂ ಮಾಡ್ಕೋಬೋದು. ಇದನ್ನು ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ. ಈ ಥರ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸಿಂಪಲ್ ಡಿಸೈನು, ಸಿಂಪಲ್ ಸ್ಯಾರಿಗಳಿಗೆಲ್ಲ ಮಾಡ್ಕೋಬೋದು. ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಅದರಿಂದ ಬೇಗ ಆಗುತ್ತೆ ನಿಮಗೆ, ಮಾಡಿ ಲೇಟ್ ಆಗೋಲ್ಲ. ನಿಮಗೆ ಬೇಗ ಮಾಡಬೇಕು ಅಂತ ಕಸ್ಟಮರ್ಸ್ ಹೇಳಿದರೆ ಈ ಡಿಸೈನನ್ನು ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸುಲಭ ಮಾಡೋದು. ಬಿಗಿನರ್ಸು ಮಾಡ್ಕೋಬೋದು. ಬಿಗಿನರ್ಸ್ ಡಿಸೈನ್ ಇದು, ಸಿಂಪಲ್ ಡಿಸೈನು. ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಮುಂದಿನ ವೀಡಿಯೋಗಳು ನಿಮಗೆ ಕೂಡಲೇ ಸಿಗುತ್ತೆ. ಅಥವಾ ಸಬ್ಸ್ಕ್ರೈಬ್ ಮಾಡಿದರೆ ಬೇರೆ ವೀಡಿಯೋಗಳು ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.